ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಷಿತ್ ಕ್ರಿಯೇಷನ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಲ್ಲದ ಪಾಯಸ, ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಶೇರ್ ಮಾಡಿ. ಸೊ ಮೊದಲಿಗೆ ಇಲ್ಲಿ ಬೆಲ್ಲದ ಶಾವಿಗೆ ಪಾಯಸ ಮಾಡಲಿಕ್ಕೆ ನಾನು ಫಸ್ಟ್ ಒಂದು ಹಚ್ಚು ಬೆಲ್ಲ ಅಂತ ಹೇಳ್ತಾರೆ, ಸೊ ಅದನ್ನು ತಗೊಂಡಿದ್ದೇನೆ. ನೋಡ್ತಿರ್ಬೋದು ಎಷ್ಟು ತಗೊಂಡಿದ್ದೇನೆ ಅಂಥೇಳಿ. ನಂತರ ಅದು ಫುಲ್ ಬೆಲ್ಲ ಮೆಲ್ಟ್ ಆದಮೇಲೆ ನೀರೊಟ್ಟಿಗೆ ಒಂದು ಸ್ವಲ್ಪ ಬೆರೆತ ಮೇಲೆ ಅದನ್ನು ಸೋಸ್ಕೋಬೇಕು. ಯಾಕೆಂದರೆ ಅದರಲ್ಲಿ ಒಂದು ಸ್ವಲ್ಪ ಅಡಿಯಲ್ಲಿ ಒಂಚೂರು ಮಣ್ಣಿನ ಥರ ಎಲ್ಲ ಸಿಗ್ತದೆ, ಒಂಚೂರು ಅರಳು ಮಣ್ಣಿನ ಮತ್ತು ಕಲ್ಲಿದು ಅರಳು ಥರ ಸಿಗ್ತದೆ. ಹಾಗಾಗಿ ಅದನ್ನು ಸೋಸ್ಕೋಬೇಕು. ಫಸ್ಟ್ ಬೆಲ್ಲದ್ದು ನೀರನ್ನು ಬೆಲ್ಲ ನೀರಿಗೆ ಹಾಕಿ ಕರಗಿಸಿ ಒಂದು ಸ್ವಲ್ಪ ಕುದಿಸಿ ಆದಮೇಲೆ ಸೋಸ್ಕೋಬೇಕು. ನಂತರ ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೇನೆ. ರೋಸ್ಟೆಡ್ ಶಾವಿಗೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಬೆಲ್ಲದೊಟ್ಟಿಗೆ ರೋಸ್ಟೆಡ್ ಶಾವಿಗೆನ ಬೇಯಿಸಬೇಕು. ನೆಕ್ಸ್ಟ್ ಇನ್ನೊಂದು ಕಡೆಯಿಂದ ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ. ಸೊ ಅದನ್ನು ಹಾಲು ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಸೊ ಒಂದು ಕಡೆ ರೋಸ್ಟೆಡ್ ಶಾವಿಗೆ ಬೆಲ್ಲದ ನೀರೊಟ್ಟಿಗೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇವೆ. ಸೊ ಅದು ಒಂದು ಸೈಡಿಂದ ಕುದಿತಾ ಇದೆ, ಇನ್ನೊಂದು ಸೈಡಿಂದ ಹಾಲನ್ನು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಸ್ವಲ್ಪ ವರ್ಕ್ ಫಾಸ್ಟ್ ಆಗಬೇಕು ಹೇಳಿದ್ರೆ ಸೊ ಎರಡು ಎಟ್ ಎ ಟೈಮ್ ಮಾಡಿದರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಸೊ ನೋಡ್ಬೋದು ಈಗ ರೋಸ್ಟೆಡ್ ಶಾವಿಗೆ ಒಂದು ಸ್ವಲ್ಪ ಕುದ್ದಿದೆ. ಅದು ಇಟ್ಕೋಬಾರ್ದು ಅನ್ನೋದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಿದ್ದೇನೆ ಬೇಯುವಾಗ. ಸೊ ಇಷ್ಟು ತುಪ್ಪನ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಬೆಂದ ನಂತರ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು, ಯಾವುದನ್ನು ಶಾವಿಗೆ. ಸೊ ಹಾಲನ್ನು ಕೂಡ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಯಾಕೆ ಹೇಳಿದ್ರೆ ಬೆಲ್ಲದೊಟ್ಟಿಗೆ ಬಿಸಿ ಬಿಸಿದು ಹಾಲು ಮತ್ತು ಬಿಸಿ ಬಿಸಿದು ಬೆಲ್ಲದ ಏನು ಇದು ಮಾಡಿದ್ದೇವೆ ಅದರೊಟ್ಟಿಗೆ ಮಿಕ್ಸ್ ಮಾಡಿದರೆ ಹಾಲು ಒಡಿತದೆ. ಸೊ ಹಾಗಾಗಿ ಬಿಸಿ ಇರುವಾಗ ಬೆಲ್ಲದೊಟ್ಟಿಗೆ ಹಾಲನ್ನು ಸೇರಿಸಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಎರಡು ಸಹ. ಸೊ ಎರಡು ಸಹ ಈಗ ಬಿಸಿ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೋಬೇಕು. ಸೊ ಸ್ವಲ್ಪ ತುಪ್ಪ ತಗೊಂಡು 2.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡು, ಸೊ ನಾನಿಲ್ಲಿ ದ್ರಾಕ್ಷಿ ಯೂಸ್ ಮಾಡ್ತಿಲ್ಲ, ನಾವು ದ್ರಾಕ್ಷಿ ಹಾಕಲ್ಲ, ಸೊ ಹಾಗಾಗಿ ದ್ರಾಕ್ಷಿ ಯೂಸ್ ಮಾಡ್ತಿಲ್ಲ. ಸೊ ನಾನಿಲ್ಲಿ ಖಾಲಿ ಗೋಡಂಬಿ ಮಾತ್ರ ತಗೊಂಡಿದ್ದೇನೆ. ದ್ರಾಕ್ಷಿ ಆ್ಯಡ್ ಮಾಡೋದು ಆಪ್ಷನಲ್, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಗೋಡಂಬಿಯನ್ನು ಹುರ್ಕೊಳ್ಬೇಕು. ಸೊ ಲೋ ಫ್ಲೇಮಲ್ಲಿ ಇಡೋದಿದ್ದರೆ ನಿಮಗೆ ಗೋಡಂಬಿ ಎಲ್ಲ ರೋಸ್ಟ್ ಜಾಸ್ತಿಯಾಗಿ ಒತ್ತಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಅದನ್ನು ಫುಲ್ ಬ್ರೌನ್ ಕಲರ್ ಆಗೋ ಥರ ಹುರ್ಕೊಳ್ಬೇಕು. ಆದಮೇಲೆ ಅದೇನು ರೋಸ್ಟೆಡ್ ಇದೆ, ರೋಸ್ಟ್ ಮಾಡಿದ್ದೇವೆ ತುಪ್ಪ ಮತ್ತು ಗೋಡಂಬಿನ ಎರಡನ್ನೂ ಕೂಡ ಮಿಕ್ಸ್ ಮಾಡಬೇಕು. ಯಾವುದಕ್ಕೆ ಅಂದರೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ಶಾವಿಗೆಗೆ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಹಾಲು ಕೂಡ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ವಿ. ಸೊ ಹಾಲು ಕೂಡ ಇವಾಗ ತಣ್ಣಗಾಗಿದೆ. ಸೊ ತಣ್ಣಗಾದ ಹಾಲನ್ನು ಕೂಡ ಹಾಕಿ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇದೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಬೇಕಾದರೆ ಮೇಲೆ ತುಪ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ಸೊ ಈ ಥರ ಬೆಲ್ಲದ ಶಾವಿಗೆ ಪಾಯಸ ಮಾಡಿದ್ವಿ ತಿನ್ನೋದ್ರಿಂದ ತುಂಬ ಟೇಸ್ಟ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ಬೆಲ್ಲದ ಪಾಯಸ. ಸೊ ಇಂಥದ್ದೇ ವೀಡಿಯೋಸ್ ಬೇಕಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಥರ ಏನಾದರೂ ಇದ್ದರೆ ವೀಡಿಯೋಸನ್ನು ಹಾಕ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿಲ್ಲಿ ತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೇಲೆಗೆ, ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಆಪ್ಷನಲ್. ಓಕೆ, ಸೊ ಇಷ್ಟೇ, ಸಿಂಪಲ್ ಆಗಿದೆ, ಬೇಗ ಮಾಡ್ಬೋದು ಮತ್ತು ರುಚಿಕರ ಸಹವಾಗಿದೆ. ಹಾಗಾಗಿ ಬೇಗ ಮಾಡಿ ರುಚಿಯಾಗಿ ತಿನ್ನುವಂತಹ ರೆಸಿಪಿ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.